ಕೆರೆ, ಬಾವಿ, ಹಳ್ಳ, ಸಮುದ್ರ ಇತ್ಯಾದಿ. ನೀರು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಅನಿವಾರ್ಯವಾಗಿದೆ. ಬೇಕಾಗಿರುವ ದ್ರವ ಎಂದರೆ ನೀರು. ಅದಿಲ್ಲದಿದ್ದರೆ ಜಗತ್ತಿನ ಪ್ರಾಣಿಗಳು, ಪಕ್ಷಿಗಳು ಜಗತ್ತಿನಲ್ಲಿ ಉಳಿಯಲು ಸಾಧ್ಯವಿಲ್ಲ. ನೀರಿಲ್ಲಂದರೆ ನಾವು ಬದುಕೋಕ್ಕೆ ಆಗೋದಿಲ್ಲ. ಆದ್ದರಿಂದ ನೀರು ಬೇಕೇ ಬೇಕು. ನೀರು ಅತಿ ಅಮೂಲ್ಯ ಸ್ವಾಭಾವಿಕ ಸಂಪನ್ಮೂಲಗಳಾಗಿದ್ದು ಅದನ್ನು ಜೀವಜಲ ಎಂದು ಕೂಡ ಕರೆಯುತ್ತಾರೆ. ನೀರು ಭೂಗ್ರಹವನ್ನು ಪಡಿಸಿ ಬೇರೆ ಯಾವ ಗ್ರಹದಲ್ಲಿಯೂ ನೀರಿಲ್ಲ. ಭೂಗ್ರಹ ಹೊರತುಪಡಿಸಿ ಬೇರೆ ಯಾವ ಗ್ರಹಗಳಲ್ಲಿಯೂ ನೀರಿಲ್ಲ. ಭೂಗ್ರಹದಲ್ಲಿ ಮಾತ್ರ ನೀರಿದೆ. ವಸ್ತುಗಳು ತೇಲುವುದು ಮತ್ತು ಮುಳುಗುವುದು. ನಾಣ್ಯ ಮುಳುಗುತ್ತದೆ. ಇದು ಸಾಂದ್ರತೆ ಹೆಚ್ಚಿದೆ, ಆದ್ದರಿಂದ ಮುಳುಗುತ್ತದೆ. ಮಣ್ಣು ಕೂಡ ಸಾಂದ್ರತೆ ಹೆಚ್ಚಿದೆ, ಆದ್ದರಿಂದ ಅದು ಕೂಡ ಮುಳುಗುತ್ತದೆ. ಕಲ್ಲು ಸಾಂದ್ರತೆ ಹೆಚ್ಚಿದೆ, ಅದು ಕೂಡ ಮುಳುಗುತ್ತದೆ. ಇದ್ದಿಲು ಸಾಂದ್ರತೆ ಕಡಿಮೆ ಇದೆ, ಆದ್ದರಿಂದ ಅದು ತೇಲುತ್ತದೆ. ಇವುಗಳು ತೇಲುವುದು ಮತ್ತು ಮುಳುಗುವುದು. ನೀರಿನ ಸೂತ್ರ H2O. ನೀರಿನ ಸೂತ್ರ H2O, ಹೈಡ್ರೋಜನ್ ಆಕ್ಸೈಡ್, ಕ್ಯಾಲ್ಸಿಯಂ ಸಲ್ಫೇಟ್, CaSO4.